ಜಂತರ್ ಮಂತರ್ನಲ್ಲಿ ಪ್ರಧಾನಿ ಮೋದಿ ವಿರುದ್ಧವಾಗಿ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬಗ್ಗೆ ನಿಂದಿಸಿದ ಯುವತಿಯ ಕುರಿತು ಮೋದಿ ಮಾತನಾಡಿದ್ದಾರೆ. ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿಕೊಂಡು ಪ್ರಧಾನಿ ಮೋದಿ ಅವರು ಮಾತನಾಡಿರೋದು, ನನ್ನ ಹಾಗೂ ನನ್ನ ದಿವಂಗತ ತಾಯಿಯ ಬಗ್ಗೆ ನಿಂದನೆ ಮಾಡಲಾಯಿತು. ನನಗೆ ಬೈದ ತುಂಟ ಮಕ್ಕಳನ್ನು ಕ್ಷಮಿಸ್ತಾ ಇದ್ದೀನಿ. ನನ್ನನ್ನೂ ಬಿಡಲಿಲ್ಲ, ನಮ್ಮ ತಾಯಿನೂ ಬಿಡಲಿಲ್ಲ. ನಿಂದಿಸಿ ಒಂದಷ್ಟು ವಿಡಿಯೋಗಳು ಓಡಾಡ್ತಾ ಇದ್ದವು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾರೆಲ್ಲ ಬೈದಿದ್ರೋ ಆ ತುಂಟ ಮಕ್ಕಳನ್ನು ನಾನು ಕ್ಷಮಿಸ್ಬಿಡ್ತಾ ಇದ್ದೀನಿ. ಒಂದು ಕಡೆ ಆ ಹೆಣ್ಣುಮಗಳು ಕೂಡ ನನಗೆ ನನ್ನ ಬಗ್ಗೆನೇ ಬೇಸರ ಆಗ್ತಾ ಇದೆ, ನಾನು ಸಾರಿ ಕೇಳ್ತಾ ಇದ್ದೀನಿ, ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಕೂಡ ಮಾತನಾಡಾಗಿತ್ತು. ಇದಾದ ಮೇಲೂ ಕೂಡ ನರೇಂದ್ರ ಮೋದಿ ಅವರು ಇಲ್ಲ, ನನಗೆ ಯಾರೆಲ್ಲ ಬೈದಿದ್ರೋ ಆ ತುಂಟ ಮಕ್ಕಳನ್ನು ನಾನು ಕ್ಷಮಿಸ್ಬಿಡ್ತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ. ಅವರನ್ನು ಶಿಕ್ಷಿಸುವುದು, ಅವ್ರನ್ನ ಕೋರ್ಟ್ಗೆ ಎಳೆಯೋದು ಬೇಡ. ಕಾನೂನು ಕ್ರಮಗಳೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗಲಾರದು. ಅದೊಂದೇ ಪರಿಹಾರ ಅಲ್ಲ. ದಾರಿ ತಪ್ಪಿದ ಮಕ್ಕಳಿಗೆ ಸರಿಯಾದಂಥ ದಾರಿ ತೋರಿಸಬೇಕು. ಕಿರುಕುಳ ನೀಡೋದ್ರಿಂದ, ಅವರಿಗೆ ಹಿಂಸೆ ಮಾಡೋದ್ರಿಂದ, ಕೋರ್ಟ್ಗೆ ಅವ್ರನ್ನ ಎಳೆಯೋದ್ರಿಂದ, ಶಿಕ್ಷೆ ಕೊಡಿಸೋದ್ರಿಂದ ಪರಿಸ್ಥಿತಿ ಏನು ಚೇಂಜ್ ಆಗಿಬಿಡಲ್ಲ. ನಿಂದನೆಗಳಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಯಾವ ವ್ಯಕ್ತಿ ನಿಲ್ಲಿಸಿದ್ರೂ ಕೂಡ ಸಮಸ್ಯೆ ಉಲ್ಬಣವಾಗಬಹುದು, ಇನ್ನೂ ಘರ್ಷಣೆ ಏರ್ಪಡಬಹುದೇ ವಿನಃ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಅಲ್ಲಿ. ನಾನು ಅವರನ್ನು ಕ್ಷಮಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ ಅಂಥೇಳಿ ಮೋದಿ ಮಾತನಾಡಿದ್ದಾರೆ. ಸಮಾಜವು ನನ್ನ ಮಾತನ್ನು ಸ್ವೀಕರಿಸಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆಲ್ಲ ಬೈಬೇಡಿ, ಬನ್ನಿ ಮಕ್ಕಳೇ ದೇಶ ಕಟ್ಟೋಣ ಅಂಥೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. उनको राह दिखाना हमारा काम है, उनको सजा देना। हाय फ्रेंड्स, आज तो मन करता है बस आपसे ही बातें करूं। जंतर मंतर पर जो कुछ भी हुआ देश और दुनिया ने देखा है। कुछ शरारती बच्चों ने भद्दी भद्दी गालियां बोली, किसी भी सभ्य समाज को शोभा न दे ऐसे शब्दों का प्रयोग किया गया। मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था। लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर